ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿಜು ಹೆಲ್ದಿ ಹ್ಯಾಕ್ಸ್ ಯೂಟ್ಯೂಬ್ ಚಾನಲ್. ಬಾಣಂತಿಯರಿಗೆ ಕೊಡುವಂತಹ ಅಳವಿ ಬೀಜದ ಬೆನಿಫಿಟ್ಸ್ ಏನೇನಿದೆ ಅಂತ ಎಲ್ಲ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಅದ್ರ ಜೊತೆಗೆ ಅದನ್ನ ಯಾವ ಥರ ಕನ್ಸ್ಯೂಮ್ ಮಾಡಬೇಕು ಅಂತಂದು ನಿಮಗೆ ತಿಳಿಸ್ಕೊಡ್ತೀನಿ. ಎಸ್ಪೆಷಲಿ ಅದನ್ನ ಬಾಣಂತಿಯರಿಗೆ ಏನಕ್ಕೆ ಕೊಡ್ತಾರೆ ಅಂತಂದು ಈ ವಿಡಿಯೋದಲ್ಲಿ ನಿಮಗೆಲ್ಲ ಹೇಳ್ತೀನಿ. ಅದ್ರ ಬೆನಿಫಿಟ್ಸ್ ಏನಿದೆ ಅಂತ ನೋಡೋಣ. ಅಳವಿ ಬೀಜ ಬಾಣಂತಿಯರು ಮಾತ್ರ ಅಲ್ಲ, ಯಾರು ಬೇಕಾದರೂ ಕನ್ಸ್ಯೂಮ್ ಮಾಡ್ಬೋದು. ಬಟ್ ಬಾಣಂತಿಯರಿಗೆ ಇದು ಕಂಪಲ್ಸರಿ ಫುಡ್ ಆಗಿರುತ್ತೆ. ಟೇಸ್ಟಿಯಾಗಿ ಕೂಡ ಇರುತ್ತೆ. ತಾಯಿ ಮತ್ತು ಮಗು ಇಬ್ಬರಿಗೂ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಅದರ ಜೊತೆಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಇದು ರಿಚ್ ಇನ್ ಐರನ್ ಇರೋದ್ರಿಂದ ಲಾಸ್ ಆಗಿರುವಂತಹ ಬ್ಲಡ್ ಕೂಡ ರೀಗೇನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತ್ನ ಪ್ರಮೋಟ್ ಮಾಡುತ್ತೆ. ಅಳವಿ ಸೀಡ್ಸ್ ಇನ್ಕ್ರೀಸಸ್ ದ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಇನ್ ಲ್ಯಾಕ್ಟೇಟಿಂಗ್ ಮದರ್. ಹಾಲು ಉಣಿಸುವಂತಹ ತಾಯಿಯರಿಗೆ ಹಾಲಿನ ಉತ್ಪತ್ತಿಯನ್ನು ಹೆಚ್ಚು ಮಾಡುತ್ತೆ. ಇದರಲ್ಲಿ ಐರನ್ನು, ಫೋಲಿಕ್ ಆ್ಯಸಿಡ್ಡು, ವಿಟಮಿನ್ ಎ, ಸಿ ಆ್ಯಂಡ್ ಇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಫೋಲಿಕ್ ಆ್ಯಸಿಡ್ಡು ಇದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಪ್ರೋಟೀನ್ ಮತ್ತು ಫೈಬರ್ಸ್ ಸಿಕ್ಕಾಪಟ್ಟೆ ಇರೋದ್ರಿಂದ ವೇಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇಟ್ ಈಸ್ ಎ ಗುಡ್ ಸೋರ್ಸ್ ಆಫ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್. ಸೊ ಆದ್ದರಿಂದ ಇದು ಹಾರ್ಟ್ ಹೆಲ್ತ್ನ ಕಾಪಾಡುತ್ತೆ. ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಮೇಂಟೈನ್ ಆಗಲಿಕ್ಕೆ ಡಯಾಬಿಟಿಕ್ ಪೇಷಂಟ್ ಕೂಡ ಇದನ್ನ ರೆಫರ್ ಮಾಡ್ತಾರೆ. ಸೊ ಅವರು ಇದನ್ನ ಜಾಗ್ರಿ ಯೂಸ್ ಮಾಡ್ದೇ ಉಪಯೋಗಿಸ್ಬೇಕು. ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ವಿಟಮಿನ್ ಎ ಆ್ಯಂಡ್ ಸಿ ಇರೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಬೂಸ್ಟ್ ಆಗುತ್ತೆ. ಇನ್ ಪೋಸ್ಟ್ಪಾರ್ಟಮ್ ವುಮೆನ್ಸ್ ಲಾಸ್ ಆಗಿರುವಂತಹ ಎನರ್ಜಿ ಕೂಡ ಇದರಿಂದ ರೀಗೇನ್ ಆಗುತ್ತೆ. ಬಾಡಿಗೆ ಸ್ಟ್ರೆಂತ್ ಕೊಡುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ಬಾಣಂತಿಯರ ಇದನ್ನ ಅಟ್ಲೀಸ್ಟ್ 3 months ಎವ್ರಿ ಮಾರ್ನಿಂಗ್ ಇದನ್ನ ಕನ್ಸ್ಯೂಮ್ ಮಾಡಲೇಬೇಕು. ಇದನ್ನು ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಅಂದರೆ, ಹಿಂದಿನ ದಿನವೇ 1 or 2 tablespoon ಆಫ್ ಅವಳಿ ಬೀಜನ ನೀರಲ್ಲಿ ನೆನೆಸಿಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನ ವಾಟರಲ್ಲಿ ಬಾಯ್ಲ್ ಮಾಡಿಬಿಟ್ಟು ಜಾಗ್ರಿ ಆ್ಯಡ್ ಮಾಡಬೇಕು. ಅದೆಲ್ಲ ಆ್ಯಡ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೆ ಮಿಲ್ಕ್ ಆ್ಯಡ್ ಮಾಡ್ಕೋಬೇಕು. ಮಿಲ್ಕ್ ಆ್ಯಡ್ ಮಾಡಿದ್ರೆ ಅದು ಒಡೆಯಲ್ಲ. ಫಸ್ಟೇ ಬಾಯ್ಲ್ ಮಾಡುವಾಗಲೇ ನಾವು ಮಿಲ್ಕ್ ಆ್ಯಡ್ ಮಾಡಿಬಿಟ್ವಿ ಅಂದರೆ ಅದು ಬೆಲ್ಲ ಇರೋ ಕಾರಣಕ್ಕೆ ಹಾಲೆಲ್ಲ ಒಡೆದು ಹೋಗುತ್ತೆ. ಇದನ್ನ ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ಕಿಗೆ ನಾವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಇದನ್ನ ಲೇಡೀಸ್ ಮಾತ್ರ ಅಲ್ಲ, ಜೆಂಟ್ಸ್ ಕೂಡ ಕನ್ಸ್ಯೂಮ್ ಮಾಡಬಹುದು. ಯಾವುದೇ ತೊಂದರೆ ಆಗೋದಿಲ್ಲ. ಅದ್ರ ಜೊತೆಗೆ ಇದನ್ನ ಬಾಣಂತಿಯರು ಮಾತ್ರ ಕನ್ಸ್ಯೂಮ್ ಮಾಡಬೇಕು ಅಂತಂದೇನಿಲ್ಲ. ಯಾವ ಸ್ಟೇಜಲ್ಲಿ ಬೇಕಾದರೂ ನಾವು ಇದನ್ನ ಕನ್ಸ್ಯೂಮ್ ಮಾಡ್ಬೋದು. ಯಾವುದೇ ತೊಂದರೆ ಆಗೋದಿಲ್ಲ. ಇದರಿಂದ ನಮಗೆ ಸೊಂಟ ನೋವಾಗಲಿ, ಕೈಕಾಲು ನೋವಾಗಲಿ ಕಡಿಮೆ ಆಗುತ್ತೆ. ಬೋನ್ ಸ್ಟ್ರೆಂತ್ ಕೂಡ ಆಗುತ್ತೆ ಇದರಿಂದ. ನನ್ನ ಮಗನಿಗೆ ಕೊಡೋಣ, ಕುಡಿತಾನೇನೋ ಅಂತ ಟ್ರೈ ಮಾಡಿದೆ. ಫಸ್ಟಿಗೆ ಅವನು ಅದನ್ನ ರೆಫ್ಯೂಸ್ ಮಾಡಿದ. ನೆಕ್ಸ್ಟ್ ಒಂದು ಸಾರಿ ಟೇಸ್ಟ್ ಮಾಡಿ ನೋಡಿದ. ನೋಡಿ, ಮತ್ತೆ ಮಾಡಿಕೊಡು, ಮತ್ತೆ ಕೊಡು, ಬೇಕು 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 ಅಂತ ನಾನು ಹಿಂದೆ ಸುತ್ತಾ ಇದ್ದ. ಸೊ ನಿಮಗೆಲ್ಲ ಗೊತ್ತಾಯ್ತಾ ಅಳವಿ ಬೀಜದಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಯಾಕೆ ನಮ್ಮ ಹಿರಿಯರು ಅದನ್ನ ಕುಡಿಬೇಕು ಅಂತ ನಮಗೆ ಫೋರ್ಸ್ ಮಾಡ್ತಾರೆ ಅಂತಂದು. ಎವ್ರಿ ಮಾರ್ನಿಂಗ್ ಟೀ ಕಾಫಿ ಕುಡಿದ್ಬಿಟ್ಟು ನಮ್ಮ ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಹೆಲ್ದಿ ಡ್ರಿಂಕ್ಸ್ ಕುಡಿಯೋದ್ರಿಂದ ನಮಗೂ ಕೂಡ ನಮ್ಮ ದೇಹಕ್ಕೆ ಏನೇನು ಇಲ್ನೆಸ್ ಇರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಅಳವಿ ಬೀಜದಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಅದನ್ನು ಯಾಕೆ ಕನ್ಸ್ಯೂಮ್ ಮಾಡಬೇಕು ಅಂತಂದು ನಿಮಗೆ ಇವಾಗ ಗೊತ್ತಾಯಿತು ಅನಿಸುತ್ತೆ. ನಾವು ತಿನ್ನೋಂಥ ಫುಡ್ಡಲ್ಲಿ ಏನೇನೆಲ್ಲ ಕಂಟೆಂಟ್ ಇರುತ್ತೆ, ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತಂದು ನಾವು ತಿಳ್ಕೊಳ್ಲೇಬೇಕಾಗಿರುತ್ತೆ. ಆ ತರಹ ಇನ್ಫಾರ್ಮೇಷನ್ಗೋಸ್ಕರ ನಾನು ಸುಮಾರು ವೀಡಿಯೋಸ್ಗಳನ್ನು ಮಾಡಿದ್ದೀನಿ. ನೀವು ಕೂಡ ನೋಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್, ಕಮೆಂಟ್ ಆ್ಯಂಡ್ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.